ಇವತ್ತು ನಮ್ಮ ಆಪ್ಕಾಮ್ಸ್ ವತಿಯಿಂದ ಗ್ರಾಹಕರಿಗೆ ಅವರ ಮನೆಗಳಿಗೆ ನೇರವಾಗಿ ನಮ್ಮ ರೈತರು ಬೆಳೆದಂಥ ಬೆಳೆಗಳನ್ನ ಕೊಡುವಂಥ ಕಾರ್ಯಕ್ರಮನ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಇವತ್ತಿನ ದಿನ ಬೆಂಗಳೂರು ನಗರದ ಜನಸಂದಣಿ ಹೆಚ್ಚಾಗಿರೋದ್ರಿಂದ ಮತ್ತು ಸಾರ್ವಜನಿಕರು ಅವ್ರ ಮನೆಯಿಂದ ಬಂದು ಕೆಲವು ಅಂಗಡಿಗಳಿಗೆ ಹೋಗಿ ಖರೀದಿ ಮಾಡೋದು ಕಷ್ಟ ಇರೋಂಥ ಪರಿಸ್ಥಿತಿನಲ್ಲಿ ನೇರವಾಗಿ ನಮ್ಮ ಆಪ್ಕಾಮ್ಸ್ ಸಂಸ್ಥೆಯ ಒಂದು ಆ್ಯಪ್ ಮುಖಾಂತರ ತಾವು ಆರ್ಡರ್ ಮಾಡಿದ ತಕ್ಷಣ 2 ಗಂಟೆ ಒಳಗಡೆ ಅವರ ಮನೆಗೆ ರೈತರು ಬೆಳೆದಂಥ ಒಂದು ಪದಾರ್ಥಗಳನ್ನ, ಅದು ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಇವುಗಳನ್ನ ಅವ್ರ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಸಮಯದ ಸ್ವಲ್ಪ ಅಂತರ ಹೆಚ್ಚಿರೋದ್ರನ್ನ ಈಗಾಗಲೇ ಅದನ್ನು ಕಡಿಮೆ ಮಾಡಿ 2 ಗಂಟೆ ಒಳಗಡೆ ಗ್ರಾಹಕರಿಗೆ ತಲುಪುವಂಥದ್ದಕ್ಕೆ ಇವತ್ತು ನಾನು ಈಗಾಗಲೇ ಸೂಚಿಸಿದ್ದೀನಿ. ಅದರ ಬಗ್ಗೆ ಇನ್ನೂ ನಾನು ಸಹ ಸ್ವಲ್ಪ ಪರಿಶೀಲನೆ ಮಾಡಿ ಇನ್ನೂ ಕಡಿಮೆ ಅಂತರದಲ್ಲಿ ಗ್ರಾಹಕರಿಗೆ ತಲುಪೋದಕ್ಕೆ ಏನು ಬೇಕೋ ಅದನ್ನು ಕ್ರಮ ಕೈಗೊಳ್ಳೋದಕ್ಕೆ ನಾನು ಸೂಚಿಸ್ತೀನಿ. ಇವತ್ತಿನ ಈ ಸುಮಾರು ಬೆಂಗಳೂರು ನಗರದಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದರೂ 1 ಗಂಟೆ 1.5 ಗಂಟೆ ಸಮಯ ವ್ಯರ್ಥ ಆಗ್ತೈತೆ. ಅದನ್ನು ತಪ್ಪಿಸೋದಕ್ಕೋಸ್ಕರ ಇವತ್ತಿರ್ತಕ್ಕಂಥ ಒಂದು ಟೆಕ್ನಾಲಜಿ ಅದನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ, ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಆ್ಯಪ್ನ ಬಿಡುಗಡೆ ಮಾಡಿದ್ದೀವಿ. ಖಂಡಿತವಾಗಲೂ ಇದು ಮೊದಲನೇ ಒಂದು ಕಾರ್ಯಕ್ರಮ. ಏನೇ ಲೋಪದೋಷಗಳಿದ್ದರೂ ಸಹ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಅದನ್ನು ಸರಿಪಡಿಸ್ಕೊಂಡು, ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮೊದಲು ಮಾಡಿದಾಗ ಸ್ವಲ್ಪ ಲೋಪಗಳಿರ್ಬೋದು, ಅದನ್ನು ಸಂಪೂರ್ಣವಾಗಿ ಒಂದು 2-3 ತಿಂಗಳಲ್ಲಿ ಸರಿಪಡಿಸಿ ಗ್ರಾಹಕರು ಅವರು ಏನು ಅವರು ನಮಗೆ ಒಂದು ಆರ್ಡರ್ ಮಾಡ್ತಾರೆ, ಮಾಡಿದ ತಕ್ಷಣ ಒಂದು 1/2-3 ಗಂಟೆಯಲ್ಲಿ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡೋಂಥ ಕಾರ್ಯಕ್ರಮಕ್ಕೆ ಭಾಳಷ್ಟು ಯೋಚನೆ ಮಾಡಬೇಕಾಗಿದೆ. ಅದನ್ನು ನಾನು ಮಾಡ್ತೀನಿ. ಇದೊಂದು ಒಳ್ಳೆಯ ಕಾರ್ಯಕ್ರಮ, ಎಲ್ರಿಗೂ ಒಳ್ಳೆಯದು. ಈಗಾಗಲೇ ಬೆಳಗ್ಗೆ ನಾನು ಇಲ್ಲಿ ಬಂದು ಕೆಲವು ರೈತರನ್ನ ನೇರವಾಗಿ ಮಾತನಾಡಿದ್ದೀನಿ. ಆಪ್ಕಾಮ್ಸ್ನವರು ಹೆಚ್ಚಿಗೆ ಲಾಭ ಇದೆ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ಸಹ ನಾನು ನಮ್ಮ ಆಪ್ಕಾಮ್ಸ್ MD ಅವ್ರಿಗೆ ನಾನು ಹೇಳಿದ್ದೀನಿ, ರೈತನಿಗೆ ಹೆಚ್ಚು ಲಾಭ ಬರಲಿ, ಅದನ್ನು ಅವನಿಗೆ ಹೆಚ್ಚು ಲಾಭ ಬರೋದಕ್ಕೆ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ನೀವೇ ಸಲಹೆ ಕೊಡಿ ಅಂತಲೂ ಕೇಳಿದ್ದೀನಿ. ಅದ್ರ ಬಗ್ಗೆನೂ ಒಂದು ವರದಿ ತರಿಸ್ಕೊಂಡು ಅನುಕೂಲ ಆಗೋ ರೀತಿಯಲ್ಲಿ ಖಂಡಿತವಾಗಲೂ ಅದಕ್ಕೆ ರೈತನಿಗೆ ಒಳ್ಳೇದು ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಪ್ರಿಯ ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಾ ನೇಷನ್ ಟಿವಿ. ನಾನು ಡಾಕ್ಟರ್ ನೂರ್ ಸಮದ್ ಅಬಲಗೆರೆ. ಬೆಂಗಳೂರು ಹಾಪ್ಕಾಮ್ಸ್ ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ಸಚಿವರಾದ ಮುನಿರತ್ನರವರು ಆನ್ಲೈನ್ ಮಾರುಕಟ್ಟೆಗೆ ಇಂದು ಚಾಲನೆ ನೀಡಿದರು. ರೈತರಿಂದ ಗ್ರಾಹಕರಿಗೆ ಮೊಟ್ಟ ಮೊದಲ ಬಾರಿಗೆ ಹಾಪ್ಕಾಮ್ಸ್ ಸಂಸ್ಥೆಯಿಂದ ಆನ್ಲೈನ್ ಬುಕಿಂಗ್ ಮೂಲಕ ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಾಜಾ ಹಣ್ಣು ಮತ್ತು ತರಕಾರಿಗಳ ಪ್ರಾಯೋಗಿಕ ಸರಬರಾಜು ವ್ಯವಸ್ಥೆ ಇದಾಗಿದೆ. ಗ್ರಾಹಕರು ಸ್ಮಾರ್ಟ್ ಮೊಬೈಲ್ ಫೋನ್ನಿಂದ ಈ ಕೆಳಗಿನ QR ಕೋಡ್ ಸ್ಕ್ಯಾನ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡಿ ಆರ್ಡರ್ ಮಾಡಬಹುದು. ಇದೇ ಸಂದರ್ಭದಲ್ಲಿ ಮಿರ್ಜೆ ಉಮೇಶ್ ಶಂಕರ್ ವ್ಯವಸ್ಥಾಪಕ ನಿರ್ದೇಶಕರು ಹಾಪ್ಕಾಮ್ಸ್, N ದೇವರಾಜ್ ಅಧ್ಯಕ್ಷರು ಹಾಪ್ಕಾಮ್ಸ್ ಲಾಲ್ಬಾಗ್, ಶ್ರೀ ನಾರಾಯಣಪ್ಪ ನಿರ್ದೇಶಕರು ಹಾಪ್ಕಾಮ್ಸ್, ಚಂದ್ರೇಗೌಡ ಮಾಜಿ ಅಧ್ಯಕ್ಷರು, ರಾಜಶೇಖರ್, ಡಾಕ್ಟರ್ ಹೇಮಾ, ನಾಗವೇಣಿ ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹಾಪ್ಕಾಮ್ಸ್ ಲಾಲ್ಬಾಗ್ ಬೆಂಗಳೂರು ಸಂಸ್ಥೆ ವತಿಯಿಂದ BBMP ವ್ಯಾಪ್ತಿಯ ದಕ್ಷಿಣ ವಲಯ ಗ್ರಾಹಕರ ಮನೆ ಬಾಗಿಲಿಗೆ ಆನ್ಲೈನ್ ಮಾರ್ಕೆಟ್ ಮೂಲಕ ಹಣ್ಣು ತರಕಾರಿಗಳನ್ನು ಒದಗಿಸಲು 3 ತಿಂಗಳ ಪೈಲಟ್ ಯೋಜನೆಯನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಗಿದೆ. ಯೋಜನೆಯ ಸಾಧಕ ಬಾಧಕಗಳನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಎಲ್ಲ ವಲಯಗಳಿಗೆ ಯೋಜನೆಯನ್ನು ವಿಸ್ತರಿಸಲಾಗುವುದು ಎಂದು ತೋಟಗಾರಿಕೆ ಸಚಿವ ಮುನಿರತ್ನರವರು ಹೇಳಿದ್ದಾರೆ. ಗ್ರಾಹಕರು ಗೂಗಲ್ ಪ್ಲೇಸ್ಟೋರ್ನಿಂದ ಹಾಪ್ಕಾಮ್ಸ್ ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆರ್ಡರ್ ಮಾಡಬಹುದು. ಗ್ರಾಹಕರು ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಸಚಿವರು ಮನವಿ ಮಾಡಿದರು. ಇದರ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ.
Hapcoms has started a new pilot project called Farmers to Consumers. Therein we will get the online orders from the consumers, and then they will be delivered to the consumers. And then this is a pilot one. We will be starting in the south of Bangalore. Today, Honorable Horticulture Minister Sri Maniratna Sir has inaugurated the program. So based on the experience of this program, we have a plan to extend it to the other parts of the city also. And then there we will get, by this project we are here aiming at purchasing more from the farmers also. It will help both consumers and then farmers also. ಕಸ್ಟಮರ್ಸ್ಗೂ ವೆಚ್ಚ ಕಡಿಮೆ ಆಗಬೇಕು, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜೂ ಕಡಿಮೆ ಆಗಬೇಕು. ನಾವು ಇಲ್ಲಿ ಆಪ್ಕಾಮ್ಸಲ್ಲಿ ಏನು ದರ ನಿಗದಿ ಮಾಡ್ತೀವೋ ಆನ್ಲೈನ್ ಬಿಲ್ಲಲ್ಲೂ ಅದೇ ದರ ಬಂದ್ಬಿಡುತ್ತೆ ಅವ್ರಿಗೆ. ಈ ವೆಬ್ಸೈಟಲ್ಲಿ ನೋಡಿಕೊಂಡು ಅವ್ರಿಗೆ ದರ ಓಕೆ ಅಂದರೆ ಅವರು ನಮ್ಮ ಹತ್ರ ಗ್ರಾಹಕರು ಪರ್ಚೇಸ್ ಮಾಡ್ಬೋದು. ಅವರು ಪರ್ಚೇಸ್ ಮಾಡಿ ಆರ್ಡರ್ ಮಾಡಿದ್ದ 2 ಅವರ್ಸಲ್ಲಿ ನಾವು ಮೆಟೀರಿಯಲ್ನ ಅವ್ರ ಮನೆ ಬಾಗಿಲಿಗೆ, ರೈತರಿಂದ ಗ್ರಾಹಕರ ಮನೆ ಬಾಗಿಲಿಗೆ ತಲುಪುವಂಥ ಒಂದು ವ್ಯವಸ್ಥೆ ನಾವು ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು ಅಂತ ಇವತ್ತು ಆನ್ಲೈನ್ ಮಾರುಕಟ್ಟೆ ಮಾಡಬೇಕು ಅಂತ ನಾನು ಅಧ್ಯಕ್ಷನಾದಾಗಿಂದನೂ ಅಂದ್ಕೊಂಡಿದ್ದೆ. ಮಿನಿಸ್ಟ್ರ್ ಸಾಹೇಬರು ತೋಟಗಾರಿಕೆ ಸಚಿವರಲ್ಲಿ ಕೇಳ್ಕೊಂಡಾಗ ಅವರು ಆಯಿತು ಮಾಡು ಬರ್ತೀನಿ ಅಂತ ಹೇಳಿದರು. ಅದರಿಂದ ಈ ಗ್ರಾಹಕರಿಗೆ ಈಗ ಎಲ್ಲ IT-BT ನೌಕರರು ಮನೇಲಿ ಟೈಮ್ ಇರಲ್ಲ ಅವ್ರಿಗೆ. ಹೊಸದಾಗಿ ಒಂದು ಪೈಲಟ್ ಪ್ರೋಗ್ರಾಮ್ ಅಂತ ಒಂದು 3 ತಿಂಗಳ ಮಟ್ಟಿಗೆ ಪ್ರಾಯೋಗಿಕವಾಗಿ ಬೆಂಗಳೂರು ಸೌತ್ BBMP ಏರಿಯಾದಲ್ಲಿ ಮಾಡಬೇಕು ಅಂತ ಮೈಸೂರಲ್ಲಿ ಮಾಡ್ತಾಯಿದ್ದಾರೆ. ಈಗ ನಮಗೆ ಟೈಅಪ್ ಆಗಿರೋರು ಟೆಂಡರ್ ಮಾಡಿದ್ದೀವಿ. ಅವ್ರ ಮುಖಾಂತರ ಇಲ್ಲಿ ಮಾಡೋಣ ಅಂತ ಒಂದು ಪ್ರಾಯೋಗಿಕವಾಗಿ ಶುರು ಮಾಡಿದ್ದೀವಿ. ಇವತ್ತು ಬೆಳಗ್ಗೆನೇ ಮಿನಿಸ್ಟರ್ ಸಾಹೇಬರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ, ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಇದರಿಂದ ಗ್ರಾಹಕರಿಗೆ ನಮ್ಮ ಸಂಸ್ಥೆ ಉದ್ದೇಶ, ಆಪ್ಕಮ್ಸು ಹುಟ್ಟಾಕಿದ್ದೆ ಮರಿಗೌಡರು ಗ್ರಾಹಕರಿಗೆ, ರೈತರಿಗೆ ಒಂದು ಸೇತುವೆಯಾಗಿ ನಾವು ಕೆಲಸ ಮಾಡಬೇಕು ಅಂತ. ಇದು ಈ ಸಂಸ್ಥೆ ಉದ್ದೇಶನೇ ರೈತರಿಗೆ ಸೇವೆ ಮಾಡಬೇಕು, ಗ್ರಾಹಕರಿಗೆ ಸರ್ವಿಸ್ ಕೊಡಬೇಕು ಅಂತ. ಇಲ್ಲಿ ಯಾರು ಮಿಡಲ್ ಮ್ಯಾನ್ ಇರಲ್ಲ. ಗ್ರಾಹಕರಿಗೆ ಒಳ್ಳೆಯ ದರದಲ್ಲಿ ಕಡಿಮೆ ಒಂದು ಟ್ರಾನ್ಸ್ಪೋರ್ಟಿಂಗ್ ಅವರು ಸಪ್ಲೈ ಕೊಡೋದನ್ನು ನಾವು ಒಂದು 500 ರೂಪಾಯಿಗೆ ಒಂದು 25 ರೂಪಾಯಿ ಅವ್ರ ಖರ್ಚು. ಆ ಥರ ಬೇರೆ ಬಿಗ್ ಬಾಸ್ಕೆಟವರು, ಅಮೆಜಾನ್ ಅವರು ಆ ಥರ ಚೀಟಿಂಗ್ ಬಿಸ್ನೆಸ್ ಅಲ್ಲ ನಮ್ಮದು. ಕಡಿಮೆ ದರದಲ್ಲಿ ಒಂದು 500 ರೂಪಾಯಿವರೆಗೂ ನಾವು ಕಡಿಮೆ ಅವ್ರಿಗೆ ಹೆಸರು ಆಪ್ಕಾಮ್ಸ್ ನಿರ್ದೇಶಕರು. ನನ್ನ ಹೆಸರು ನಾಣಪ್ಪ ಅಂತ ಹೇಳ್ಬಿಟ್ಟು ಇವತ್ತೇನು ಸನ್ಮಾನ್ಯ ಸಚಿವರು ಮುನಿರತ್ನಂ ಅವರು ಈ ಒಂದು ಆನ್ಲೈನು ಉದ್ಘಾಟನೆ ಮಾಡಿದ್ದಾರೆ. ಒಂದು ಆಪ್ಕಾಮ್ಸ್ ಅಧ್ಯಕ್ಷರಾದ ದೇವರಾಜ್ ಅವರು ಮತ್ತು ನಮ್ಮ MD ಅವರು ಉಮಾಶಂಕರ್ ಮಿರ್ಜಿ ಅವರು ಎಲ್ಲ ನಮ್ಮ ಡೈರೆಕ್ಟರ್ಗಳು ಸೇರಿ ಇವತ್ತು ರೈತರು ಬೆಳೆದಂಥ ಏನು ತರಕಾರಿ ಇರ್ತದೆ, ಇತರೆ ಪದಾರ್ಥಗಳನ್ನು ನಾವು ಆಪ್ಕಮ್ಸಲ್ಲಿ ತೊಗೊತೀವಿ. ನಮ್ಮ ನಡಿಗೆ ಆಪ್ಕಮ್ಸ್ ನಡಿಗೆ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಒಳ್ಳೆ ಉತ್ತಮವಾದಂಥ ತರಕಾರಿ ಮತ್ತು ತಾಜಾ ಹಣ್ಣುಗಳನ್ನು ನಾವು ಆನ್ಲೈನ್ ಮುಖಾಂತರ ಇವತ್ತು ತಲುಪಿಸೋದಕ್ಕೆ ಒಂದು ಆನ್ಲೈನ್ ಇವತ್ತು ಸನ್ಮಾನ್ಯ ಸಚಿವರು, ಕರ್ನಾಟಕ ಸಚಿವರಾಗಿ ಮುನಿರತ್ನಂವರ ಒಂದು ಅಮೃತ ಹಸ್ತಗಳಿಂದ ಇದನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಅದನ್ನು ಹೆಚ್ಚಿನ ಗ್ರಾಹಕರು ಈ ಒಂದು ತರಕಾರಿ ಮತ್ತು ಎಲ್ಲ ತಾಜಾ ಹಣ್ಣುಗಳನ್ನು ಪಡೆದುಕೊಂಡು ನಮ್ಮ ಆಪ್ಕಮ್ಸ್ಗೆ ಮತ್ತು ರೈತರಿಗೆ ಉಪಯೋಗ ಮಾಡಿಕೊಡ್ಬೇಕು ಅಂತ ಮಾನ್ಯ ಗ್ರಾಹಕರಲ್ಲಿ ನನ್ನ ಸವಿನಯ ಪ್ರಾರ್ಥನೆ. ಆನ್ಲೈನ್ ವ್ಯಾಪಾರ ಪ್ರಾರಂಭ ಮಾಡಿದ್ದೀವಿ. ನಿಜಕ್ಕೂ ಇದು ರೈತರ ಪಾಲಿಗೆ ಬಹಳ ಒಂದು ಒಳ್ಳೆ ಸುದೈವಾದ ದಿನ. ಏನಂದರೆ ಎಲ್ಲ ಬೆಂಗಳೂರಿನ ಗ್ರಾಹಕರು ಇದುವರೆಗೂ ಆಪ್ಕಾಮ್ಸನ್ನು ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ. ಆಪ್ಕಾಮ್ಸ್ ಜೊತೆ ಹೆಚ್ಚಿನ ಸಂಬಂಧ ಇಟ್ಕೊಂಡಿದ್ದಾರೆ ಗ್ರಾಹಕರು. ಇನ್ನು ನೇರವಾಗಿ ರೈತರಿಂದ ನೇರವಾಗಿ ಬೆಂಗಳೂರಿನ ಬಳಕೆದಾರರಿಗೆ ಇವತ್ತು ಹೋಗ್ತದೆ. ಇದ್ರ ಪ್ರಯೋಜನ ಪರೋಕ್ಷವಾಗಿ ರೈತರಿಗೆ ಸಹಾಯ ಮಾಡಿದಂಗೆ ಆಗ್ತದೆ. ಅದರಿಂದ ಎಲ್ಲ ಬೆಂಗಳೂರಿನ ಗ್ರಾಹಕರಲ್ಲಿ ನನ್ನ ಸವಿನಯ ಪ್ರಾರ್ಥನೆ, ಹೆಚ್ಚಿಗೆ ಆಪ್ಕಾಮ್ಸ್ನಲ್ಲಿ ಹಣ್ಣು ತರಕಾರಿಗಳು ಖರೀದಿ ಮಾಡಿ, ಅದೇ ಥರ ನಮ್ಮ ಆನ್ಲೈನಲ್ಲಿ ಸಹ ಹೆಚ್ಚಿಗೆ ಹಣ್ಣು ತರಕಾರಿಗಳನ್ನು ನೀವು ಖರೀದಿ ಮಾಡಿದ್ದೆ ಆದರೆ ನೀವು ಪರೋಕ್ಷವಾಗಿ ರೈತರನ್ನ ಬೆಂಬಲಿಸಿದಂಗೆ ಆಗ್ತದೆ ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ತೀನಿ ನಾನು. ಎಜುಕೇಷನ್, ಮಗಳ ಮದುವೆ,
ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.